ಪ್ರವಾದಿ ಮುಹಮ್ಮದ್ ಪೈಗಂಬರ್ ಜನ್ಮದಿನದ ಪ್ರಯುಕ್ತ ಆಗಸ್ಟ್ 26ರಿಂದ ಸೆಪ್ಟೆಂಬರ್ 6ರವರೆಗೆ ರಾಜ್ಯಾದ್ಯಂತ ಸೀರತ್ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಜಮಾಅತೆ ಇಸ್ಲಾಮಿ ಹಿಂದ್ನ ಸ್ಥಳೀಯ ಅಧ್ಯಕ್ಷರಾದ ಸೈಯದ್ ಮೆಹಬೂಬ್ ಸಾಬ್ ಹೇಳಿದರು. ಕುಷ್ಟಗಿ ನಗರದ ಹಳೆಯ ಪ್ರವಾಸಿ ಮಂದಿರದಲ್ಲಿ ಮಂಗಳವಾರ ಆಯೋಜಿಸಿದ್ದ ಪೈಗಂಬರರ ಕುರಿತ 2 ಕೃತಿಗಳ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಕ್ರಾಂತಿಯ ಜ್ಯೋತಿ ಪ್ರವಾದಿ ಮುಹಮ್ಮದ್ ಘೋಷವಾಕ್ಯದೊಂದಿಗೆ ಅಭಿಯಾನ ನಡೆಯಲಿದೆ. ಪ್ರವಾದಿ ಸಂದೇಶಗಳನ್ನು ಪ್ರತಿಯೊಬ್ಬರಿಗೂ ತಲುಪಿಸಲಾಗುವುದು. ತಾಲೂಕಿನ 2 ಗ್ರಾಮಗಳಲ್ಲಿ ಸೀರತ್ ವಚನ, ಕುಷ್ಟಗಿ ಪಟ್ಟಣದಲ್ಲಿ ವಿಚಾರ ಸಂಕಿರಣ, ಓದುಗರಿಗೆ ಪುಸ್ತಕ ವಿತರಣೆ, ರೋಗಿಗಳ ಸಂದರ್ಶನ ಸೇರಿ ವಿವಿಧ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಹಿರಿಯ ಸಾಹಿತಿ ಹಾಯಾ ಈಟಿಯವರು ಹಾಗೂ ತಾ ಅಫ್ತಾಬ್ ಪವನ್ ಅವರು ಕಾರ್ಯಕ್ರಮ ಕುರಿತು ಮಾತನಾಡಿದರು. ಇದೇ ವೇಳೆ ಯೋಗೇಶ್ ಮಾಸ್ಟರ್ ಅವರ ಮಾನವ ಮನಸ್ಸಿನ ಕೃಷಿಕ, ಮನದೋಡೆಯ ಪ್ರವಾದಿ ಮುಹಮ್ಮದ್ ಮತ್ತು ಅಬ್ದುಸ್ಸಲಾಂ ಪುತ್ತಿಗೆ ಅವರ ಸಮಗ್ರ ಕ್ರಾಂತಿಯ ಜ್ಯೋತಿ ಬೆಳಗಿದ ಪೈಗಂಬರ್ ಮೊಹಮ್ಮದ್ ಎಂಬ ಕೃತಿಗಳನ್ನು ಹಾಗೂ ಭಿತ್ತಿಪತ್ರಗಳನ್ನು ಬಿಡುಗಡೆಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕ ಮುಹಮ್ಮದ್ ದಿಲಾವರ್ ಅಂಬರ್ ಖಾನ್, ಸಾಹಿತಿ ಹಾಯಾ ಈಟಿ, ಎಸ್ಜಿ ಕಡೆಮನಿ, ಅಲ್ತಾಬ ಪವನ್, ಮುಕ್ತಾರ ಅಹಮದ್, ಅನ್ಸಾರ್ ಪಿ, ದಿಲಾವರ ಅಂಬಾರ್ ಖಾನ್, ಸೈಯದ್ ಮುರ್ತುಜಾ, ಉಮ್ಮೆ ನಿಖಿತ್, ಹಲೀಮಾ, ಹಾಲಿಗಾಡಿ, ಸಾನಿಯಾ, ಅಯೂಬ್ ಖಾನ್ ಇತರರಿದ್ದರು. ರಿಪೋರ್ಟರ್ ಭೀಮಸೇನರಾವ್ ಕುಲಕರ್ಣಿ, ಜಿಎಂ ನ್ಯೂಸ್, ಕುಷ್ಟಗಿ. ಆಧಾರವಾಗಿ ನಾನು ಸ್ವಾಗತಿಸುತ್ತೇನೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜಯಂತ್ಯುತ್ಸವದ ಈ ತಿಂಗಳಿನಲ್ಲಿ ಜಮಾತ್ ಇಸ್ಲಾಮಿ ಹಿಂದ್ 10 ದಿನಗಳ ಒಂದು ಅಭಿಯಾನವನ್ನು ಕೈಗೊಂಡಿದೆ. ಕ್ರಾಂತಿಯ ಜ್ಯೋತಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂದು ಆ ಅಭಿಯಾನದ ಧ್ಯೇಯವಾಗಿದೆ. ಈ ನಿಟ್ಟಿನಲ್ಲಿ ಜಮಾತ್ ಇಸ್ಲಾಮಿ ಹಿಂದ್ 10 ದಿನಗಳ ನಿರಂತರ ಪ್ರವಾದಿ ಮುಹಮ್ಮದರ ಚಿಂತನೆಗಳು, ಪ್ರವಾದಿ ಮುಹಮ್ಮದರ ವಿಚಾರಗಳನ್ನು ಸಮಾಜದ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡುತ್ತದೆ. ಪ್ರವಾದಿ ಮುಹಮ್ಮದರ ಜೀವನ ಅದೊಂದು ತೆರೆದ ಪುಸ್ತಕ. ಅವರ ಜೀವನ ಕೇವಲ ಜೀವನವಾಗಿರದೆ ಅದೊಂದು ಆಂದೋಲನ, ಅದೊಂದು ಕ್ರಾಂತಿ, ಅದೊಂದು ವೈಚಾರಿಕ ಕ್ರಾಂತಿ, ಅದೊಂದು ನೈತಿಕ ಕ್ರಾಂತಿ, ಅದೊಂದು ಸದ್ಭಾವನಾ ಕ್ರಾಂತಿ. ಪ್ರವಾದಿ ಮುಹಮ್ಮದರ ಜೀವನ ಅದು ಎಲ್ಲ ಮಾನವರು ಅಧ್ಯಯನ ಮಾಡಬೇಕಾದಂತಹ ಜೀವನ. ಈ ನಿಟ್ಟಿನಲ್ಲಿ ಜಮಾತ್ ಇಸ್ಲಾಮಿ ಹಿಂದ್ ಪ್ರವಾದಿ ಮುಹಮ್ಮದರನ್ನು ಕೇವಲ ಮುಸ್ಲಿಮರಿಗಾಗಿ ಸೀಮಿತಗೊಳಿಸದೆ ಅವರು ಸರ್ವ ಮನುಷ್ಯರ ಆಸ್ತಿ, ಅವರನ್ನು ಅರಿಯುವ ನಿಟ್ಟಿನಲ್ಲಿ ಅದು ಸದಾ ಪ್ರತಿ ವರ್ಷ ಅವರ ಜಯಂತ್ಯುತ್ಸವದ ಸಂದರ್ಭದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತದೆ. ಈ ಸಾರಿ 10 ದಿನಗಳ ಕ್ರಾಂತಿಯ ಜ್ಯೋತಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂಬ ಧ್ಯೇಯದಡಿಯಲ್ಲಿ ನಾವು 10 ದಿನಗಳ ಅಭಿಯಾನವನ್ನು ಕೈಗೊಂಡಿದ್ದೇವೆ. ಈ ಪ್ರಯುಕ್ತ ನಾವು ಮಾಡುವಂಥ ಕೆಲಸಗಳೆಂದರೆ ನಮ್ಮ ದೇಶ ಬಾಂಧವರೊಂದಿಗೆ ಬಹಳ ಪ್ರೀತಿಯ ಸದ್ಭಾವನಾ ಭೇಟಿಗಳನ್ನು ಮಾಡುವುದು, ಅವರೊಂದಿಗೆ ಚರ್ಚಿಸುವುದು, ಕಾರ್ನರ್ ಸಭೆಗಳನ್ನು ಮಾಡುವುದು, ಬಹಿರಂಗ ಸಭೆಗಳನ್ನು ಮಾಡುವುದು. ರಾಜ್ಯ ಮಟ್ಟದಲ್ಲಿ 2 ಪುಸ್ತಕಗಳು ಈ ಸಾರಿ ಬಿಡುಗಡೆಗೊಳ್ತಾ ಇದೆ. ಒಂದು ಯೋಗೇಶ್ ಮಾಸ್ಟರ್ ಅವರು ಬರೆದಂತಹ ಮನದೊಡೆಯ ಪ್ರವಾದಿ ಮುಹಮ್ಮದ್, ಪೈಗಂಬರ್ ಮುಹಮ್ಮದ್ ಸಲ್ಲಲ್ಲಾಹು. ಇನ್ನೊಂದು ಸಮಗ್ರ ಕ್ರಾಂತಿ ಜ್ಯೋತಿ ಬೆಳಗಿದ ಪೈಗಂಬರ್ ಮುಹಮ್ಮದ್ ಅಂತ ಅಬ್ದುಸ್ಸಲಾಂ ಪುತ್ತಿಗೆ, ವಾರ್ತಾ ಭಾರತೀಯ ಪ್ರಧಾನ ಸಂಪಾದಕರು ಅವರು ಬರೆದ 2 ಪುಸ್ತಕಗಳ ಬಿಡುಗಡೆ ಪ್ರತಿ ಸಂದರ್ಭಗಳಲ್ಲಿ ನಾವು ತಮ್ಮನ್ನು ಇಲ್ಲಿ ಕರೆದುಕೊಂಡು ನಾವು ಬಯಸುವುದು ನಮ್ಮ ಸಂದೇಶವನ್ನು ತಾವು ತಮ್ಮ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡಬೇಕು. ನಾವು ಈಗ ಈ ಪತ್ರಿಕಾಗೋಷ್ಠಿಯಲ್ಲಿ ಜಮಾತ್ ಇಸ್ಲಾಮಿನ ಸ್ಥಾನೀಯ ಅಧ್ಯಕ್ಷರಾಗಿರುವ ಸೈಯದ್ ಮೆಹಬೂಬ್ ಸಾಬ್ ಅವರಿದ್ದಾರೆ. ಅದೇ ರೀತಿ ನಮ್ಮ ಜೊತೆಯಲ್ಲಿ ಹಿರಿಯ ಸಾಹಿತಿಗಳಾದ HY ET ಅವರಿದ್ದಾರೆ. ಅವರ ಅಮೃತ ಹಸ್ತದಿಂದ ನಾವು 2 ಪುಸ್ತಕಗಳನ್ನು ಬಿಡುಗಡೆ ಮಾಡಲು ನಾವು ಈ ಸಂದರ್ಭದಲ್ಲಿ ಇಷ್ಟಪಟ್ಟಿದ್ದೇವೆ. ತದನಂತರ ನಮ್ಮ ಜಮಾತ್ ಇಸ್ಲಾಮಿ ಹಿಂದ್ನ ರಾಜ್ಯ ಜಿಲ್ಲಾ ಉಪ ಸಂಚಾಲಕಿ ಉಮ್ಮೆ ನಿಖಿತ್ ಸಾಹಿಬ ಇದ್ದಾರೆ. ಸ್ಥಾನೀಯ ಸಂಚಾಲಕಿ ಹಲೀಮಾ ಬೇಗಂ ಅವರು ಇದ್ದಾರೆ. ಅದೇ ರೀತಿ ಕಾರ್ಯಕರ್ತರಾದ ಯಾಕೂಬ್ ಖಾನ್ ಸಾಹಬ್, ಅದೇ ರೀತಿ ಬಾಷು ಸಾಹಬ್ ಕಾಯ್ಗಿಡವರು ನಮ್ಮ ಈ ಜೊತೆಯಲ್ಲಿದ್ದಾರೆ. ಮುಖ್ತಾರ್ ಅಹಮದ್, ನಮ್ಮ ಇನ್ನಿತರ ಕಾರ್ಯಕರ್ತರು ಈ ಇದರಲ್ಲಿದ್ದಾರೆ. ನಾನು ಈ ನಿಟ್ಟಿನಲ್ಲಿ
ಸಂಕ್ಷಿಪ್ತವಾಗಿ ನಮ್ಮ ಸೈಯದ್ ಮೆಹಬೂಬ್ ಸಾವರು ಒಂದು 5 ನಿಮಿಷ ನಮ್ಮ ಲೇಖಕರಾದ HYET ಸಾಹೇಬರು ಒಂದು 5 ನಿಮಿಷ ಮಾಡಿ ವಿಚಾರ ಈ ಪತ್ರಿಕಾಗೋಷ್ಠಿಯನ್ನು ಮುಗಿಸುತ್ತೇವೆ. ನಮ್ಮ ಜಿಲ್ಲಾ ಸಂಚಾಲಕರಾದ ದಿಲಾವರ್ ಅಹಮದ್ ಖಾನ್ ಅವರು ಬರಲಿದ್ದಾರೆ. ಅವರು ಬಂದರೆ ಸರಿ, ಬರಲಿಕ್ಕೆ ಸರಿ ನಾವು ಸಮಯವನ್ನು ಪಾಲನೆ ಮಾಡುವ ಕಡೆ ಗಮನ ಕೊಡುತ್ತಾ ನಮ್ಮ ಈಗ ಮೊದಲನೇದಾಗಿ ನಾನು ಜಮಾತ್ ಇಸ್ಲಾಮಿನ ಸ್ಥಾನೀಯ ಅಧ್ಯಕ್ಷರಾದ ಸೈಯದ್ ಮೆಹಬೂಬ್ ಅವರಿಗೆ ನಾನು ವಿನಂತಿಸಿಕೊಳ್ಳುತ್ತೇನೆ. ಅವರು ತಮ್ಮ ವಿಚಾರವನ್ನು ಪರಿಪಾಲಿಸುತ್ತಿರುವ ನಮ್ಮೆಲ್ಲರ ಏಕೈಕ ಸೃಷ್ಟಿಕರ್ತನು, ಆರಾಧ್ಯನೂ ಅಧಿಪತಿಯೂ ಆದ ಆ ಸೃಷ್ಟಿಕರ್ತನ ನಾಮದಿಂದ ಸಕಲ ಸ್ತುತಿ ಸ್ತೋತ್ರಗಳು ಆ ಸೃಷ್ಟಿಕರ್ತನು ನಿಲ್ಲಿಸಲು ಅವರ ಕೋಟಿ ಕೋಟಿ ಅನುಗ್ರಹಗಳು ಈ ಭೂಮಿಗೆ ಆಗಮಿಸಿದ ಎಲ್ಲ ಪ್ರವಾದಿಗಳ ಮೇಲೆ, ಸತ್ಪುರುಷರ ಮೇಲೆ, ಸಜ್ಜನರ ಮೇಲೆ ಸದಾ ವರ್ಷಿಸುತ್ತಿವೆ. ವಿಶೇಷವಾಗಿ ಅಂತಿಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆತ್ಮೀಯ ಮಾಧ್ಯಮ ಮಿತ್ರರೇ, ನಾವು ಇಲ್ಲಿ ಪ್ರಸ್ತಾವಿಕವಾಗಿ ಮಾತನಾಡಿದ ನಮ್ಮ ಆಫ್ತಾಬ್ ಅವರಿಗೆ ಇಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನ್ಮದಿನದ ಪ್ರಯುಕ್ತ ಒಂದು 10 ದಿನದ ಒಂದು ಅಭಿಯಾನ ಕಾರ್ಯಕ್ರಮವನ್ನು ರಾಜ್ಯದಾದ್ಯಂತ ಜಮಾತ್ ಇಸ್ಲಾಮಿ ಹಿಂದ್ ನಡೆಸಿಕೊಂಡು ಬರ್ತಾ ಇದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು 6ನೇ ಶತಮಾನದಲ್ಲಿ ಅಬ್ದುಲ್ಲಾ ಮತ್ತು ಆಮಿನಾ ಎಂಬ ದಂಪತಿಗಳ ಉದರದಲ್ಲೇ ಅರಬ್ ದೇಶದಲ್ಲೇ ಅವರು ಹುಟ್ಟಿದರು. ಅವರ ಬಾಲ್ಯ ಯೌವನ 40 ವರ್ಷಗಳ ಕಾಲ, 40 ವರ್ಷದ ನಂತರ ಅವರಿಗೆ ಪ್ರವಾದಿತ್ವ ಲಭಿಸಿತು. ಅವರು ಈ ಭೂಮಿಯಲ್ಲೇ ಬದುಕಿದ್ದು ಕೇವಲ 63 ವರ್ಷ. 63ನೇ ವರ್ಷಕ್ಕೆ ಅವರು ಇಹಲೋಕವನ್ನು ತ್ಯಜಿಸಿದರು. ಅವರು ಹುಟ್ಟಿದ್ದು 6ನೇ ಶತಮಾನದ ಇಸ್ಲಾಮಿ ಕ್ಯಾಲೆಂಡರ್ನ 3ನೇ ತಿಂಗಳಾದ ರಬಿಯುಲ್ ಅವ್ವಲ್ 12ನೇ ತಾರೀಕಿನಲ್ಲಿ. ಅವರು ಪ್ರವಾದಿತ್ವದ ಕೇವಲ 23 ವರ್ಷದಲ್ಲಿ ಆ ಅರಬ್ ದೇಶವನ್ನು ಅನಾಗರಿಕತೆಯಿಂದ ಕೂಡಿದ ಅರಬ್ ದೇಶದ ಒಂದು ನಾಗರಿಕತ ಸಮಾಜವನ್ನಾಗಿ ಪರಿವರ್ತಿಸಿದರು. ಅವರು ಅಲ್ಲಿರುವ ಅರಬ್ ಅನಾಗರಿಕರನ್ನು, ಅಸಂಸ್ಕೃತರನ್ನು ಸುಸಂಸ್ಕೃತವಾಗಿ ಪರಿವರ್ತಿಸಿದರು. ಕೇವಲ 63 ವರ್ಷಗಳು ಅವರು ಯುದ್ಧ ಮಾಡಿ ಪರಿವರ್ತಿಸಿದ್ದಲ್ಲ, ಬದಲಾಗಿ ಅವರು ಆ ಜನರೊಂದಿಗೆ ಆಧ್ಯಾತ್ಮಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ಪರಿವರ್ತಿಸಿದರು. ಅವರು ಆ ಜನರೊಂದಿಗೆ ಕೇವಲ ದೇವಭಯ ಮತ್ತು ಪರಲೋಕ ವಿಶ್ವಾಸದ ಮೇಲೆ ಆ ಅನಾಗರಿಕ ಸಮಾಜವನ್ನು ಒಂದು ನಾಗರಿಕ ಸಮಾಜವನ್ನಾಗಿ ಪರಿವರ್ತಿಸಿ ಅವರು ಒಂದು ಬಹುದೊಡ್ಡ ಕ್ರಾಂತಿಯನ್ನಾಗಿ ಮಾಡಿದರು. ಅವರ ಜನ್ಮದಿನದ ಪ್ರಯುಕ್ತವಾಗಿ ಈ ನಾಡಿನಾದ್ಯಂತ ಜಮಾತ್ ಇಸ್ಲಾಮಿ ಹಿಂದ್ 10 ದಿನದ ಒಂದು ಅಭಿಯಾನವನ್ನು ನಡೆಸ್ತಾ ಇದೆ. ಆ ಅಭಿಯಾನದ ಶೀರ್ಷಿಕೆ ಕ್ರಾಂತಿಯ ಜ್ಯೋತಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆ ಕ್ರಾಂತಿ ಯುದ್ಧ ಮಾಡಿದ ಕ್ರಾಂತಿ ಅಲ್ಲ, ಕೇವಲ ಅವರ ಮನಸ್ಸಿನೊಂದಿಗೆ ಅವರ ಮನಸ್ಸನ್ನು ದೇವಭಯದಿಂದ ಮತ್ತು ಪರಲೋಕ ವಿಶ್ವಾಸದಿಂದ ಬದಲಾಯಿಸಿ ಅವರನ್ನು ಆ ನಾಗರಿಕ ಸಮಾಜವನ್ನಾಗಿ ಬದಲಾಯಿಸಿದರು. ಇಂದಿನ ಪ್ರಸ್ತುತ ಕಾಲಘಟ್ಟದಲ್ಲಿಯೂ ಕೂಡ ನಾವು ಅಲ್ಲಿರುವಂಥ ಅರಬ್ ದೇಶದಲ್ಲಿ ಇರುವಂಥ ಆ ಎಲ್ಲ ಕೆಡುಕುಗಳು ಇಂದಿನ ಈ ಕಾಲಘಟ್ಟದಲ್ಲಿ ನಾವು ಕಾಣ್ತಾ ಇದ್ದೀವಿ. ಆ ಕೆಡುಕುಗಳನ್ನು ನಿವಾರಣೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಆ ನಿಟ್ಟಿನಲ್ಲೇ ಅವರ ಆದರ್ಶಗಳು, ಅವರ ವಚನಗಳು, ಅವರ ಮಾಹಿತಿಗಳು ಎಲ್ಲರಿಗೂ ಇಂದಿನ ಕಾಲದಲ್ಲೂ ಅದು ಪ್ರಸ್ತುತವಾಗಿದೆ. ಆ ಅಭಿಯಾನದ ಮೂಲಕ ಅವರ ವಚನಗಳನ್ನು, ಅವರ ಆದರ್ಶಗಳನ್ನು ಜನರ ಮುಂದೆ ಇಟ್ಟು ಈ ದೇಶವನ್ನು ಒಂದು ಒಳ್ಳೆಯ ಸುಸಜ್ಜಿತ ಒಂದು ಸಮಾಜವನ್ನು ನಿರ್ಮಿಸುವ ಮತ್ತು ಈ ದೇಶವನ್ನು ಬಲಿಷ್ಠವಾಗಿ ನಿರ್ಮಿಸುವ ಒಂದು ಧ್ಯೇಯದೊಂದಿಗೆ ಜಮಾತ್ ಇಸ್ಲಾಮಿ ಹಿಂದ್ ಈ ಅಭಿಯಾನವನ್ನು ಆಚರಿಸ್ತದೆ. ಈ ಅಭಿಯಾನದಲ್ಲೇ ನಾವು ಸ್ಥಾನೀಯ ಮಟ್ಟದಲ್ಲಿ ಕೆಲವೊಂದು ಕಾರ್ಯಕ್ರಮಗಳನ್ನು ನಾವು ಹಾಕಿಕೊಂಡಿದ್ದೇವೆ. ಆ ಕಾರ್ಯಕ್ರಮದಲ್ಲೇ ಈ ಪುಸ್ತಕಗಳ ವಿತರಣಾ ಕಾರ್ಯಕ್ರಮ ಇದೆ, ಮತ್ತು ಕರಪತ್ರ ವಿತರಣಾ ಕಾರ್ಯಕ್ರಮ ಇದೆ, ಮತ್ತು ಎರಡು ಸೀರತ್ ಪ್ರವಚನ
ಮಾಡುವ ಕಾರ್ಯಕ್ರಮವಿದೆ. ಬುದ್ಧಿಜೀವಿಗಳ ಜೊತೆ ಸಂವಾದ ಕಾರ್ಯಕ್ರಮ ಮತ್ತು ಬಹಿರಂಗ ಸಭೆ ಮತ್ತು ದವಾಖಾನೆಯಲ್ಲೇ ರೋಗಿಗಳ ಸಂದರ್ಶನ, ಇವೆಲ್ಲವೂ ಕಾರ್ಯಕ್ರಮಗಳು ಮಾಡಿ ಜನರಿಗೆ ಅವರ ಸಂದೇಶ ಕೇವಲ ಮುಸ್ಲಿಮರಿಗೆ ಮಾತ್ರವಲ್ಲ, ಅದು ಸಾರ್ವತ್ರಿಕ ಸಂದೇಶವಾಗಿದೆ. ಆ ಪ್ರವಾದಿ ಕೇವಲ ಮುಸ್ಲಿಮರ ಪ್ರವಾದಿ ಅಲ್ಲ, ಅವರು ಎಲ್ಲ ಜನಾಂಗದ ಪ್ರವಾದಿಯಾಗಿದ್ದಾರೆ. ಅವರ ಸಂದೇಶಗಳು ಕೂಡ ಎಲ್ಲ ಸಾರ್ವತ್ರಿಕವಾಗಿದೆ, ಎಲ್ಲ ಜನಾಂಗದವರಿಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಜಮಾತೆ ಇಸ್ಲಾಮಿ ಈ ಸ್ಥಾನೀಯ ಮಟ್ಟದಲ್ಲಿ ಕೆಲವೊಂದು ಕಾರ್ಯಕ್ರಮ ಮಾಡಿ ಅವರ ವಿಚಾರಗಳನ್ನು ಸಾರ್ವತ್ರಿಕಗೊಳಿಸಿ ಈ ಸಮಾಜವನ್ನು ಒಂದು ಸುಸಜ್ಜಿತ ಸಮಾಜವಾಗಿ ಮತ್ತು ಈ ದೇಶವನ್ನು ಒಂದು ಬಲಿಷ್ಠ ದೇಶವನ್ನಾಗಿ ಮಾಡುವ ಒಂದು ಸಂಕಲ್ಪದೊಂದಿಗೆ ಈ ಅಭಿಯಾನವನ್ನು ನಾವು ನಡೆಸ್ತಾ ಇದ್ದೇವೆ. ಈ ಅಭಿಯಾನದಲ್ಲಿ ತಮ್ಮೆಲ್ಲರ ಸಹಕಾರ ನಮಗೆ ಅಗತ್ಯ ಇದೆ. ಆ ನಿಟ್ಟಿನಲ್ಲೇ ಇದು ಪತ್ರಿಕಾಗೋಷ್ಠಿಯನ್ನು ಕರೆದು ತಮ್ಮನ್ನು ಈ ವಿಚಾರ ತಮ್ಮ ಮುಂದೆ ಇಡ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ನಮ್ಮ ಈ ಗೋಷ್ಠಿಗೆ ಆಗಮಿಸಿ ತಾವು ನಮಗೆ ಸಹಕಾರ ನೀಡಿದ ಸಲುವಾಗಿ ತಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಅರ್ಪಿಸಿ ನನ್ನ ಮಾತು. ಪುರಾಣ ಮುಖಾಂತರ ಇಸ್ಲಾಮಿಕ್ ಧರ್ಮವನ್ನು ಒಂದು ಮೇಲ್ಮಟ್ಟಕ್ಕೆ ಏರಿಸಿದ್ದಾರೆ. ಕಾರಣ ಏನಂತಂದ್ರೆ ಇವತ್ತು ಮತ್ತೊಂದು ವಿಶೇಷ ನನಗೆ ಸಂತೋಷ ಆಗಿತ್ತು ಅಂತಂದ್ರೆ ಅವರು ಜನ್ಮದಿನದ ಪರವಾಗಿ 10 ದಿನ ವಿವಿಧ ಕಾರ್ಯಕ್ರಮ ಹಮ್ಮಿಕೊಂಡು ಇಸ್ಲಾಮಿಕ್ ಧರ್ಮದಲ್ಲಿ ಇದ್ದಂಥ ತತ್ವಗಳನ್ನು ಜನರಿಗೆ ಮನವರಿಕೆ ಮಾಡುವಂಥ ರೀತಿಯಲ್ಲಿ ಹೊರಟಿದ್ದಾರೆ. ಭಾಳ ಸಂತೋಷ. ಆಮೇಲೆ ಎರಡನೇದೇನಂತಂದ್ರೆ ಧರ್ಮ ಛಾಯಿತ ನಾವು ವಿಚಾರ ಮಾಡಿದ್ರೆ ಎಲ್ಲರೂ ಮಾನವೀಯ ದೃಷ್ಟಿಯಿಂದ ನೋಡ್ಬೇಕಾಗಿತ್ತು. ಒಂದೇನು ಬೇಕಾಗಿದೆ ಅಂತಂದ್ರೆ ಪ್ರೀತಿ ಎಲ್ಲಿರುತ್ತೆ, ದ್ವೇಷ ಇರುತ್ತೆ, ಎಲ್ಲಿ ಅಸೂಯೆ ಇರೋದು. ಆ ರೀತಿಯಿಂದ ಮಾನವೀಯ ಮೌಲ್ಯವನ್ನು ಒಳಪಟ್ಟಂಥ ಮತ್ತು ತತ್ವವನ್ನು ನೀಡಿದಂಥ ಪೈಗಂಬರ್ ನಾವು ಈ ಸಂದರ್ಭದಲ್ಲಿ ನೆನೆಸ್ಬೇಕಾಗುತ್ತೆ. ಎರಡನೇದೇನಂತಂದ್ರೆ ಕ್ರೌರ್ಯತೆಯಿಂದ ಮೆರೆಯುವಂಥ ವ್ಯಕ್ತಿ ಯಾವಾಗಲೂ ಏನಾಗುತ್ತೆ ಅಂದರೆ ಮೇಲ್ಮಟ್ಟಕ್ಕೆ ಹೋಗಲ್ಲ, ಕೆಳಮಟ್ಟಕ್ಕೆ ಹೋಗ್ತಾನೆ. ಆ ಕ್ರೌರ್ಯ ತುಂಬ ವ್ಯಕ್ತಿ ಯಾಕೆ ಬರುತ್ತೆ ಅಂದರೆ ನಮ್ಮಲ್ಲಿ ದ್ವೇಷ ಭಾವನೆ ಜಾಸ್ತಿ ಆದಂತಾಗೆಲ್ಲ ನಾವು ಸಾಮಾಜಿಕ ವಿರೋಧಿಯಾಗಿ ಹೋಗುವಂಥ ಪರಿಸ್ಥಿತಿ ಬರ್ತದೆ. ಸಮಾಜದ ಒಳಗೊಂಡಾಗ ಮಾತ್ರ ಏನಾಗುತ್ತೆ, ಮಾನವೀಯ ಮೌಲ್ಯ ಗೊತ್ತಾಗುತ್ತೆ. ಮಾನವೀಯತೆಯಿಂದ ಒಳಪಟ್ಟಂಥ ಪೈಗಂಬರ ತತ್ವಗಳನ್ನು ಅಳವಡಿಸಿದ್ರಪ್ಪ ಅಂತಂದರೆ ಇಲ್ಲಿ ದಾನ, ಇದು ಧರ್ಮ, ಜಾತಿ, ಮತ ಯಾವುದೂ ಇಲ್ಲ. ನಾವು ಮನುಷ್ಯತ್ವವನ್ನು ಕಾಯ್ಕೊಂಡು ಹೋದಾಗ ಮಾತ್ರ ಈ ಎಲ್ಲ ಧರ್ಮಗಳ ಸಾರ ಒಂದೇ ಏನಿದೆ ಅಂತಂದರೆ ಎಲ್ಲರೂ ಕೂಡಿ ಬಾಳ್ರಿ, ಎಲ್ಲರೂ ಕೂಡಿ ನಮ್ಮ ಸಮಾಜನ ಉದ್ಧಾರ ಮಾಡಿ, ನಮ್ಮ ಎಲ್ಲರೂ ಕೂಡಿಕೊಂಡು ನಮ್ಮ ಇದೇನು ರಾಷ್ಟ್ರಕ್ಕಾಗಿ ದುಡಿಯೋಣ ಮಾಡೋಣ, ಕೈ ಜೋಡಿಸಿದಾಗ ಏನಾಗುತ್ತೆ ಅಂತ ಒಂದು ಮನೆಗೆ ಒಂದು ಉದ್ಧಾರ ಆಗುತ್ತೆ. ಹಾಗೆ ಆ ರೀತಿಯಿಂದ ರಾಷ್ಟ್ರಕ್ಕೆ ನಾವೆಲ್ಲರೂ ಶ್ರಮ ಇಸ್ಕೊಂಡ್ಬಿಟ್ಟು ಪ್ರೀತಿಯಿಂದ ನಾವೆಲ್ಲರೂ ಬೇರೆ ಬೇರೆ ಧರ್ಮದಲ್ಲ, ಎಲ್ಲರೂ ಮಾನವರು ಅಂತ ತಿಳ್ಕೊಂಡು ಒಂದು ಪಾನಿ ಇಟ್ಕೊಂಡು ಹೋದಾಗಪ್ಪ ಅಂತಂದರೆ ನನಗೆ ಏನಾಗುತ್ತೆ, ಈ ವಾಸ್ತವಿಕ ನೆಲೆಗಟ್ಟಿನಲ್ಲಿ ನಾವೆಲ್ಲರೂ ಮಾನವರಾಗಿ ಬದುಕಿದಾಗ ಮಾತ್ರ ನಮಗೆ ಶ್ರೇಷ್ಠ ಸಿಗ್ತದೆ. ಆಮೇಲೆ ಪೈಗಂಬರ ಆಸೆ ಏನಿದೆಯಲ್ಲ, ನಾವು ಮೇಲ್ಮಟ್ಟಕ್ಕೆ ಹೋಗ್ತೀವಿ ಅನ್ನೋ ಭಾವನೆ ಇಟ್ಕೊಂಡು ನಮಗೆಲ್ಲ ಅವಕಾಶ ನಮ್ಮ ಕರೆಗೆ ಹೋಗಬೇಕು ಆಗಮಿಸಿದ ಸರ್ವ ಕಾರ್ಯನಿರತ ಪತ್ರಿಕಾ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಸರ್ವ ಸದಸ್ಯರಿಗೂ ನಾನು ವೈಯಕ್ತಿಕ ಹಾಗೂ ಜಮಾತೆ ಇಸ್ಲಾಮಿನ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ತಾವು ದಯಮಾಡಿ ನಮ್ಮ ಸುದ್ದಿಯನ್ನು ಪ್ರಸಾರ ಮಾಡಬೇಕು ಹಾಗೂ ಅಲ್ಪೋಪಚಾರವನ್ನು ಈ ಪ್ರವಾದಿ ಮೊಹಮ್ಮದರ ಜೀವನ ಕುರಿತು ಇರುವ ಪುಸ್ತಕಗಳನ್ನು ನಾವು ನಿಮಗೆ ಕೊಡಲು ಆಶಿಸ್ತೇವೆ. ತಾವು ಇದನ್ನು ಪಡೆದುಕೊಂಡು ಅಧ್ಯಯನ ಕೂಡ ಮಾಡಬೇಕೆಂದು ನಾನು ತಮ್ಮಲ್ಲಿ ಕೋರಿಕೊಳ್ಳುತ್ತೇನೆ.